ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮೇಷರಾಶಿಯಲ್ಲಿ ಸೂರ್ಯ ಪ್ರವೇಶ. ಈ ರಾಶಿಯವರಿಗೆ ಭಾರೀ ಲಾಭ. ಯಾವ ರಾಶಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೆ ಮುಖ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ನಾನೇ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಖಂಡಿತವಾಗಲೂ ನನಗೆ ಇಷ್ಟ ಆದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬ್ಕೊಂಡು ಬರುವಂಥ ಶಿವದೇವರ ಹಾಗೂ ಗುರುಗಳ ಜೊತೆ ಇವತ್ತು ಆಶೀರ್ವಾದನೂ ನಿಮ್ಮ ಮೇಲೆ ಸದಾ ಇರುತ್ತೆ, ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಅಂತ ಹೇಳ್ತಾ. ಹಾಗೆ ಕೆಲವರು ಬರೀ ನಕ್ಷತ್ರ, ಬರೀ ರಾಶಿ ಮಾತ್ರ ಹೇಳ್ತಾರೆ. ದಯವಿಟ್ಟು ಸಮಸ್ಯೆಯನ್ನು ಹೇಳಿ ಖಂಡಿತವಾಗಲೂ ನಾನು ಉತ್ತರಿಸೋಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹಾಗೆಯೇ ಈಗಾಗಲೇ ಸೂರ್ಯ ಮೇಷರಾಶಿಯಲ್ಲಿ ಪ್ರವೇಶ ಮಾಡಿರುವಂಥದ್ದು. ಈ ವಿದ್ಯಮಾನದಿಂದ ಈ ರಾಶಿಯವರಿಗೆ ಭಾರೀ ಲಾಭ ಪಡೆಯುವಂಥದ್ದು. ಹಾಗೆಯೇ ಆರ್ಥಿಕ ಲಾಭ ಹೊಂದಲಿರುವಂಥದ್ದು. ಸೂರ್ಯಗ್ರಹ ಅತ್ಯಂತ ಗೌರವಾನ್ವಿತ ಗ್ರಹ. ಸೂರ್ಯನನ್ನು ನಾಯಕತ್ವದ ಅಂಶವುಳ್ಳ ಗ್ರಹ ಅಂತ ಕರೆಯುತ್ತಾರೆ. ಉನ್ನತ ಸ್ಥಾನ ಹೊಂದಿರುವ ಗ್ರಹ ಅಂತಲೇ ಕರೆಯಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ 13ರಂದು ಈ ಸೂರ್ಯಗ್ರಹವು ಅಂದರೆ ಈಗಾಗಲೇ ಪ್ರವೇಶ ಮಾಡಿರುವಂಥದ್ದು ಮೇಷರಾಶಿಗೆ. ಹಾಗೆಯೇ ಮೇ 13ರವರೆಗೆ ಸುಮಾರು 1 ತಿಂಗಳು ಮೇಷರಾಶಿಯಲ್ಲಿ ಇರುವಂಥದ್ದು. ಈ ಸಮಯದಲ್ಲಿ ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ. ಆದರೂ ಈ ರಾಶಿಗಳ ಮೇಲೆ ವಿಶೇಷ ಮಮಕಾರವನ್ನು ಸೂರ್ಯ ತೋರಲಿದ್ದಾರೆ. ಈ 3 ರಾಶಿಗಳ ವ್ಯಕ್ತಿಗಳು ಆರ್ಥಿಕ ಲಾಭವನ್ನು ಹೊಂದಲಿದ್ದಾರೆ, ಸಮೃದ್ಧಿ ಭಾಗ್ಯ ಪಡೆದುಕೊಳ್ಳಲಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ 12 ರಾಶಿಗೂ ಕೂಡ ಅದರ ಫಲಾಫಲ ಇರುವಂಥದ್ದು ಅಂತ. ಮೊದಲನೇದಾಗಿ ಮೇಷರಾಶಿ. ಸೂರ್ಯನ ಸಂಚಾರದಿಂದ ಮೇಷರಾಶಿ ಜನರು ಉತ್ತಮ ಲಾಭ ಹೊಂದಲಿದ್ದಾರೆ. ಈ ಸಂಕ್ರಮಣ ನಿಮಗೆ ಮಂಗಳಕರವಾಗಿ ಪರಿಣಮಿಸಲಿದೆ. ಕೆಲಸ ಮಾಡುವವರಿಗೆ ಇದು ಬಹಳ ಉತ್ತಮ ಸಮಯ. ನಿಮ್ಮ ಪಾಲಿಗೆ ಹೊಸ ಜವಾಬ್ದಾರಿ ಬರಲಿದೆ. ಅತ್ಯುತ್ತಮ ಅವಕಾಶ ಗಳಿಸಿಕೊಳ್ಳಲಿದ್ದೀರಿ. ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವ ಸಾಮರ್ಥ್ಯವೂ ನಿಮಗಿದೆ. ನಿಮ್ಮ ಆದಾಯವನ್ನು ಹೆಚ್ಚು ಮಾಡುವ ಸಾಧ್ಯತೆಗಳು ಬಹಳ ಇದೆ. ಅದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹಾಗೆಯೇ ಸಮೃದ್ಧಿ ದೊರೆಯಲಿದೆ. ವೈಯಕ್ತಿಕ ಜೀವನದಲ್ಲಿಯೂ ಸಿಹಿಯನ್ನು ಪಡೆಯುತ್ತೀರಿ. ಪ್ರೇಮ ಜೀವನದಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳಿಗೆ ಮುಕ್ತಿ ದೊರೆಯಲಿದೆ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲಿದ್ದೀರಿ. ಇದರಿಂದ ನಿಮಗೆ ಶಾಂತಿ, ನೆಮ್ಮದಿ ಒದಗಲಿದೆ. ಹೆತ್ತವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರೆ ಒಳ್ಳೆಯದು. ಪ್ರೀತಿ ತೋರಿಸಿ. ಅವರು ಖುಷಿಯಾಗಿದ್ದರೆ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ಇನ್ನೂ ಉತ್ತಮ ಬೆಳವಣಿಗೆ ಹೊಂದಲಿದ್ದೀರಿ. ಮಿಥುನ ರಾಶಿ. ಮಿಥುನ ರಾಶಿಗೆ ಸೂರ್ಯ ಸಂಚಾರದಿಂದಾಗಿ ಬಹಳ ಒಳಿತಾಗಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರಗತಿ ಕಾಣಲಿದ್ದೀರಿ. ಹೊಸ ಅವಕಾಶಗಳು ಸಿಗಲಿವೆ. ಆದಾಯ ಜಾಸ್ತಿ ಆಗಲಿದೆ. ಆರ್ಥಿಕ ಬೆಳವಣಿಗೆ ಹೊಂದುತ್ತೀರಿ. ಇದರ ಜೊತೆಗೆ ವೆಚ್ಚಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಹೊಸ ಕೆಲಸ ಅಥವಾ ಉದ್ಯಮ ಕುರಿತಾಗಿ ಆಲೋಚಿಸ್ತಾ ಇದ್ದರೆ ಆ ನಿಟ್ಟಿನಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ. ಆ ಕುರಿತಾಗಿ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಉತ್ತಮ ಫಲಿತಾಂಶಗಳನ್ನೇ ನೀವು ಕಾಣುತ್ತೀರಿ. ಬದುಕಲ್ಲಿ ನೆಮ್ಮದಿ ಇರುತ್ತೆ. ವಿವಾಹಿತರ ತಲೆ ತಿನ್ನುತ್ತಿದ್ದ ಸಮಸ್ಯೆಗಳು ಏನಾದರೂ ಇದ್ದರೆ ಶೀಘ್ರದಲ್ಲಿ ಪರಿಹಾರ ಕಾಣಲಿದೆ. ಸಂಗಾತಿಯು ಅಪಾರ ಬೆಂಬಲ ನೀಡುತ್ತಾರೆ. ಹಾಗೆಯೇ ನೀವು ಏನಾದರೂ ಮದುವೆ ಆಗದೇ ಇದ್ದರೆ, ಅಂದರೆ ಮದುವೆ ಇದರಲ್ಲಿ ಮದುವೆ ಆಗೋ ಯೋಚನೆಯಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಲೂ ಸಂಗಾತಿ ದೊರೆಯುವ ಸಾಧ್ಯತೆ ಕೂಡ ಇರುವಂಥದ್ದು. ಇದು ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂದರೆ, ಸೂರ್ಯ ಮೇಷರಾಶಿಯಲ್ಲಿ ಇರುವುದರಿಂದ ಕರ್ಕಾಟಕ ರಾಶಿಯವರ ಬದುಕಿನಲ್ಲೇ ಹೊಸ ಉತ್ಸಾಹ, ಹುಮ್ಮಸ್ಸು ತುಂಬಲಿದೆ. ಅರ್ಧದಲ್ಲಿ ನಿಂತು ಹೋದ ಏನಾದರೂ ಕೆಲಸಗಳು ಇದ್ದರೆ ಹೆಚ್ಚು ಸಮಯದಲ್ಲೇ ಪೂರ್ಣಗೊಳ್ಳಲಿದೆ. ನಿಮ್ಮ ಕೆಲಸಗಳಿಗೆ ಅಡೆತಡೆಯಾಗಿದ್ದ ಕೆಲವು ವಿಚಾರಗಳು ಹಿನ್ನೆಲೆಗೆ ಸರಿಯಲಿವೆ. ನಿಮ್ಮ ಸವಾಲುಗಳೆಲ್ಲ ನಿವಾರಣೆಯಾಗಿ ವೇಗವಾಗಿ ಮುಂದೆ ಸಾಗುವ ಅವಕಾಶ ದೊರೆಯಲಿದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಮೇಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ. ಹೊಸ ಜವಾಬ್ದಾರಿ ಏನಾದರೂ ಹೊರಿಸಿ ಉತ್ಸಾಹ ತುಂಬಲೂಬಹುದು. ಅವರಿಂದ ನಿಮಗೆ ಅಪಾರ ಬೆಂಬಲ ದೊರೆಯಬಹುದು. ವಿದೇಶ ಪ್ರವಾಸ ಮಾಡುವ ಯೋಗ ಇರುವಂಥದ್ದು. ಸಮಾಜದಲ್ಲಿ ಮನ್ನಣೆ ಗಳಿಸುತ್ತೀರಿ. ಅಪಾರವಾದ ಗೌರವಕ್ಕೆ ಪಾತ್ರರಾಗಲಿದ್ದೀರಿ. ಧಾರ್ಮಿಕ ಕಾರ್ಯಗಳ ಮೇಲೆ ಆಸಕ್ತಿ ಹೆಚ್ಚಾಗಲಿದೆ. ಧಾರ್ಮಿಕ ಕೆಲಸಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬಹುದು. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಿಹಿ ದೊರಕುತ್ತೆ. ಮಧುರ ಆಹ್ಲಾದಕರ ಸಮಯವನ್ನು ನೀವು ಕಳೆಯಲಿದ್ದೀರಿ. ನಾನು ಪ್ರತಿ ಸಲನೂ ಹೇಳ್ತೇನಲ್ವ, ಪ್ರತಿಯೊಂದು ಗ್ರಹ ಸಂಚಾರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಅದು 12 ರಾಶಿಯ ಮೇಲೂ ಕೂಡ ಪರಿಣಾಮ ಬೀರುವಂಥದ್ದು. ಹಾಗೆ ಕೆಲವೊಂದು ಗ್ರಹ ಸಂಚಾರ ಕೆಲವೊಂದು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಆದರೆ ತುಂಬ ಕೆಟ್ಟದ್ದು ಅಂತ ಯಾರಿಗೂ ಆಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ರಾಹು, ಕೇತು, ಶನಿ, ಗುರು ಈ ಒಂದು ಗ್ರಹಗಳನ್ನು ಬಿಟ್ಟರೆ ಇದು ದೀರ್ಘವಾಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುವಂಥದ್ದು. ಬಾಕಿದೆಲ್ಲ ಇಷ್ಟಿಷ್ಟು ದಿವಸ ಅಂತ ಸಂಚಾರ ಮಾಡುವಂಥದ್ದು.